ನಮ್ಮ ಹಿರಿಯ ಸದಸ್ಯರು ಕೂಡ ಸರ್ ಇಲ್ಲಿ ಸರ್ ಮುಂದೆ 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 ಸರ್ ಸೆಂಟ್ರ್ ಆ ಕಡೆ ಬಂದ್ಬಿಟ್ರೆ ಹೆಂಗೆ ಕೊಡಿ ನೀವೊಂದು ಕೊಡಿ ಸೆಂಟ್ರಿಗೆ ಬಂದ್ಬಿಡಿ ಸರ್ ಶಿವ ಸರ್ ಮುಂದೆ ಹೋದ ವರ್ಷ ಇಟ್ಕೊಂಡಿದ್ದು ಒಂದು ಮೊದಲ ಪ್ರೋಗ್ರಾಮ್ ಪಬ್ಲಿಕ್ ಕಲಾವಿದ ಇದ್ದಾರೆ ಇಂಗ್ಲೀಷಲ್ಲಿ ಲೆಟರ್ ಇಂಡಿಯನ್ ಎಕ್ಸ್ಪ್ರೆಸ್ ಈಗ ಈವ್ನಿಂಗ್ ಪೇಪರ್ಸ್ 7 ಇದೆ, ಡೈಲಿ ಪೇಪರ್ಸು 10 ಇದೆ. ಇಂಗ್ಲೀಷ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಸೋಮಶೇಖರ್ ಓದ್ಸಲಿ ನಾನು ಕೆಂಗೇರಿ ಬಂದಾಗ ಒಂದು ಜಾಗ ಬೇಕು ಅಂತ ಹೇಳಿದ್ದೆ. ಒಂದೆಲ್ಲ CSI ಹೋಗಿ ನನಗೆ ಮಹಾನಗರಪಾಲಿಕೆ ಅವ್ರನ್ನ ಬಿಲ್ಡಿಂಗ್ ಹುಡುಕೊಂಡು ನಾನು ಸಂಬಂಧಪಟ್ಟವ್ರನ್ನ ಮಾತಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಮಹಾನಗರಪಾಲಿಕೆ ಆಸ್ತಿಯಲ್ಲಿ ಯಾವಾಗಲೂ ಒಂದು ಕನ್ನಡ ಹೇಳಿದ್ರೆ ನಾನು ಮುಖ್ಯಮಂತ್ರಿಗೆ ಹೇಳಿ ನಾನು ಮಾಡಿಕೊಡ್ತೀನಿ. ನಮ್ಮ ಮಾಸ್ಟರ್ CSI ತಕ್ಕ ದೂರ ಆಗಿರುತ್ತೆ. ನಗರ ಮಧ್ಯೆ ಎಲ್ಲರೂ ದಯವಾಗಿ ಹೇಳಿ ಎಲ್ಲ ಕಾರ್ಯಕ್ರಮವನ್ನು ಭಾಳ ಒಂದು ದಿನ ಹಾಡು ಹೇಳ್ತಾ ಇತ್ತು, ಭಾಳ ಅದ್ಭುತವಾಗಿ ಹಾಡು ಹೇಳ್ತಾ ಇತ್ತು. ಅದರಲ್ಲಿ ಒಂದು ಹಾಡಿಗೆ ಭಾಳ ಇಷ್ಟ ಆಯಿತು. ಭಾಳಂದ್ರೆ ಯುವಕರು ನಾವು ಆಗಬೇಕು, ಮೂರ್ತಿ ಆಗಬೇಕು ಅಂತ, ಆದರೆ ಕಠಿಣ ಸಂಖ್ಯೆ ಭಾಳ ಕಡಿಮೆ ಇದೆ ಅಂತ ಸ್ಥಿತಿ ನಮಗೆ ಈಗ ಉದ್ಭವ ಆಗಿದೆ. ನಂಬರ್ 1. ಜೊತೆಗೆ ಅಂತಂದರೆ ಈಗ ಪತ್ರಿಕೋದ್ಯಮ ಯಾವ ಮಾರ್ಗ ಹೇಳಿದೆ ಅನ್ನೋದು ತುಂಬ ಚೆನ್ನಾಗಿ ಒಂದು ಸ್ಟ್ರಗಲ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೊಂದು ದೊಡ್ಡ ಚಾಲೆಂಜ್. ಇಂಥ ಟೈಮಲ್ಲೇ ಈ ರೀತಿ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ವೇದಿಕೆ ಮೇಲೆ ನಡೆದವರು ಸೌಮ್ಯನಾಥ ಸ್ವಾಮೀಜಿ ಹೆಸರು ತಕ್ಕಂಗೆ ಭಾಳ ಸೌಮ್ಯವರು. ನಾನು 3ನೇ ಸರಿ ಅವ್ರ ಜೊತೆಗೆ ವೇದಿಕೆ ಹಚ್ಕೊಳ್ತಾ ಇದ್ದೀನಿ, ನನ್ನ ಭಾಗ್ಯ. ಜೊತೆಗೆ ಭಾಳ ವಿಭಿನ್ನವಾಗಿರುವಂಥ ಮಂತ್ರಿಗಳು, ಒಬ್ಬರ ಜೊತೆಗೆ ಒಂದು ಸಹವಾಸ ಇಲ್ಲ. ಜೊತೆಗೆ ಒಂದು ಜಾಗ ಕೊಡಿ ಅಂತ ನಮ್ಮವರು ಪ್ರಾರ್ಥನೆ ಮಾಡ್ತಾ ಇದ್ರು. ಸರ್ ಜಾಗಗಳಿಗೆ ಕೊಡ್ತೀವಿ ಸರ್, ನೀವು ಬಸ್ ಸ್ಟ್ಯಾಂಡ್ಗಳ ಮೇಲೆ ಅದ್ರ ಮೇಲೆ ಇದರಿಂದ ದೊಡ್ಡ ಬಿಲ್ಡಿಂಗ್ಗಳಿವೆ, ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲಿ ಮಾಡ್ಬೋದು, ದಯವಿಟ್ಟು ಅದು ಮಾಡಿ ಅಂತ ನನ್ನ ಪ್ರಾರ್ಥನೆ. ಈ ಒಂದೇ ಒಂದು ಲಾಸ್ಟ್ ಮಾತು, ಒಬ್ಬ ಮುಖ್ಯಮಂತ್ರಿಯ ಜೊತೆಗೆ ಒಬ್ಬ ಪತ್ರಿಕಾ ಕಾರ್ಯದರ್ಶಿಯಾಗಿ ನನ್ನ ಸ್ನೇಹಿತರು ಕಾರ್ಯನಿರ್ವಹಿಸಿದ್ರು. ಅವರು ಅಚಾನಕ ಸತ್ತೋದು ಗೊತ್ತಿರುವಂಥ ಸಂಗತಿ. ಅವರ ಶವಗಳಿಗೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳು ಬಹಳಷ್ಟು ಆಶ್ವಾಸನೆ ಕೊಟ್ಬಿಟ್ರು. ಕೊನೆಗೆ ಅವ್ರ ಹೆಂಡತಿ ಕೆಲಸ ಇಲ್ಲಪ್ಪ, ಅವರು ಮನೆಗೆ ಹೋಗಿ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ. ಅದರಲ್ಲಿ ಒಬ್ಬರು ಮಂತ್ರಿಯಾಗಿದ್ದು ಬಹಳ ಅದ್ಭುತ ಪ್ರಶ್ನೆ ಕೇಳ್ತಾರೆ. ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲಿರುವಂಥವ್ರು ನೀವು ಅಷ್ಟು ದರಿದ್ರ ಬಂದಿದೆಯೇನಮ್ಮ ಅಂತ ಅವ್ರು ಕೇಳೋದು. ಅಂದರೆ ಪತ್ರಕರ್ತರನ್ನ ನೋಡುವಂಥ ದೃಷ್ಟಿ ಇದೆಯಲ್ಲ, ಅದು ಯಾವ ರೀತಿ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ನಾವು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತೀವಿ, ಒಳಗಡೆ ತುಂಬ ಕೊಳ್ಳೆ ಇರ್ತೀವಿ, ಅರ್ಥ ಮಾಡ್ಕೋಬೇಕು ವ್ಯವಸ್ಥೆ. ಕಾಣ್ತಿರುವಂಥದ್ದೇ ಸತ್ಯ ಅಲ್ಲ. ಇದು ಬಹಳ ಜನ ಅನುಭವಿಸ್ತಿರುವಂಥ ಪತ್ರಕರ್ತರಿದ್ದಾರೆ ನಮ್ಮ ನಡುವೆ. ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗದೇ ಇರುವಂಥ ಪತ್ರಕರ್ತರಿದ್ದಾರೆ. ದಯವಿಟ್ಟು ಅವರ ವ್ಯವಸ್ಥೆ ಕೈ ಬಿಡಬಾರದು. ಭಾಷೆಯಿಂದ ಹಿಡಿದು ಪ್ರತಿಯೊಂದು ಕಲಿಸುವಂಥ ಜವಾಬ್ದಾರಿ ನಮ್ದಿದೆ, ನಾವು ಮಾಡಬೇಕು. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಸಮಾಜದ ಕನ್ನಡಿಯಾಗಿ ಪ್ರತಿ ವರ್ಷ ಆಚರಿಸ್ಕೊಳ್ತೇವೆ. ಅದೇ ರೀತಿ
1843ರಲ್ಲಿ ಬರಲಿಲ್ಲ. ಅವರು ಇಲ್ಲಾಂದ್ರೆ ದೇವವನ್ನು ಬೇಗ ಸಿಗತ್ತಂತ ಅಂದರೆ ದೇವಾನಂತರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಂದು ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆ. ಶ್ರೀಪಾದರಿಂದ ಆಶೀರ್ವಾದದಿಂದ ಕೂಡ ಚಪ್ಪಾಳೆ ಮೂಲಕ ಹೇಳಿಕೊಡ್ತೇನೆ. ಶ್ರೀ DL ಹರೀಶ್ ಅವರು, R ರಾಜಗಿರಿ ಪ್ರದೀಪ್ ಅವರು, AH ಶರಣಬಸಪ್ಪ ಅವರು, BK ಸುಂದರೇಶ್ ಅವರು, ಲಿಂಗರಾಜು D ನೊಣವಿನಕೆರೆ ಅವರು, N ಶಿವಾನಂದ್ ಸರ್, ಹಾಗೆ ಗಣಸಿ ಸದಾನಂದ ಸ್ವಾಮಿ ಅವರು ಮತ್ತು ಇದೀಗ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಶ್ರೀ ರವಿರಾಜ್ ಅವರು ಹಾಗೆ ಮತ್ತು ಲೋಕೇಶ್ ಅವರು ಎಲ್ಲರೂ ಸುದೀರ್ಘವಾಗಿ ಒಳ್ಳೊಳ್ಳೆ ವಿಷಯಗಳನ್ನ ಎಲ್ಲರ ಜೊತೆ ಹಂಚಿಕೊಂಡು ತುಂಬ